ಸಿಂಪಲ್ ಆಗಿ ಕಲಿಯೋಣ ಚಾನಲ್ಗೆ ಸ್ವಾಗತ. ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮಕ್ಕಳೇ, ಇವತ್ತು ನಾವು ಕಲಿಯಕ್ಕೆ ಹೊರಟಿರುವ ಸಂಧಿ ಎಂದರೆ ಅದು ವೃದ್ಧಿ ಸಂಧಿ. ಹೌದು, ವೃದ್ಧಿ ಸಂಧಿ ಎಂದರೇನು? ಎರಡು ಪದಗಳು ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಆಕಾರಗಳಿಗೆ ಐಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು ಔಕಾರಗಳು ಪರವಾದರೆ ಔಕಾರವು ಆದೇಶವಾಗಿ ಬರುವುದನ್ನು ವೃದ್ಧಿ ಸಂಧಿ ಎಂದು ಕರೆಯುತ್ತಾರೆ. ಅರ್ಥಾತ್ ಆಕಾರಗಳಿಗೆ ಪೂರ್ವ ಪದದಲ್ಲಿ ಐಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಸಂಧಿ ಪದವಾಗುವಾಗ ಐಕಾರವು, ಅದೇ ರೀತಿಯಾಗಿ ಆಕಾರಗಳಿಗೆ ಅಥವಾ ಔಕಾರಗಳೇನಾದರೂ ಪರವಾಗಿ ಬಂದಾಗ ಅವೆರಡರ ಸ್ಥಾನದಲ್ಲಿ ಸಂಧಿ ಪದವಾಗುವಾಗ ಔಕಾರವಾಗಿ ಆದೇಶವಾಗಿ ಬರ್ತದೆ. ಇದನ್ನೇ ನಾವು ವೃದ್ಧಿ ಸಂಧಿಯ ಒಂದು ವ್ಯಾಖ್ಯಾನದಲ್ಲೂ ಸಹ ಓದಿರುವಂಥದ್ದು. ಹಾಗಾದ್ರೆ ಬನ್ನಿ ಕೆಲವು ಉದಾಹರಣೆಗಳನ್ನು ಅಭ್ಯಾಸ ಮಾಡುವ ಮೂಲಕ ಈ ವೃದ್ಧಿ ಸಂಧಿಯನ್ನು ಇನ್ನು ಹೆಚ್ಚಿನದಾಗಿ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಉದಾಹರಣೆಗಳು: ದಿವ್ಯ ಪ್ಲಸ್ ಔಷಧ, ದಿವ್ಯ ಔಷಧ. ಇಲ್ಲಿ ನೋಡಿ, ಪೂರ್ವ ಪದವಾದಂತಹ ದಿವ್ಯ ಅನ್ನುವಂತಹ ಪದ ಅಕ್ಷರದಿಂದ ಕೊನೆಯಾದರೆ ಉತ್ತರ ಪದವಾದಂತಹ ಔಷಧ ಪದವು ಅಕ್ಷರದಿಂದ ಶುರುವಾಗ್ತಾ ಇದೆ. ಈ ಎರಡೂ ಪದಗಳು ಸೇರಿ ಸಂಧಿ ಪದವಾಗುವಾಗ ದಿವ್ಯ ಔಷಧ ಅನ್ನುವಂತಹ ಒಂದು ಪದವನ್ನು ಉಂಟು ಮಾಡಿದೆ. ಅಂದರೆ ಪೂರ್ವ ಪದ ಅಕಾರಕ್ಕೆ ಉತ್ತರ ಪದ ಔಕಾರವು ಪರವಾದಾಗ ಸಂಧಿ ಪದವಾಗುವಾಗ ಔಕಾರವು ಆದೇಶವಾಗಿ ಬಂದಿದೆ. ಮತ್ತೊಂದು ಉದಾಹರಣೆ: ಭಾವ ಪ್ಲಸ್ ಐಕ್ಯತೆ, ಭಾವೈಕ್ಯತೆ. ಇಲ್ಲೂ ಸಹ ಅಷ್ಟೇ, ಪೂರ್ವ ಪದ ಅಕ್ಷರಕ್ಕೆ ಉತ್ತರ ಪದವು ಅಕ್ಷರವು ಪರವಾಗಿ ಬಂದಾಗ ಸಂಧಿ ಪದವಾಗುವಾಗ ಐಕಾರವು ಆದೇಶವಾಗಿ ಬಂದಿದೆ. ಅದೇ ರೀತಿ ಮತ್ತೊಂದು ಉದಾಹರಣೆ: ಮಹಾ ಪ್ಲಸ್ ಔದಾರ್ಯ, ಮಹೋದಾರ್ಯ. ಲಿಂಗ ಪ್ಲಸ್ ಐಕ್ಯ, ಲಿಂಗೈಕ್ಯ. ಏಕ ಪ್ಲಸ್ ಏಕ, ಏಕೈಕ. ವನ ಪ್ಲಸ್ ಔಷಧ, ವನೌಷಧ. ಜನ ಪ್ಲಸ್ ಐಕ್ಯ, ಜನೈಕ್ಯ. ಶಿವ ಪ್ಲಸ್ ಐಕ್ಯ, ಶಿವೈಕ್ಯ. ಮಹಾ ಪ್ಲಸ್ ಔನ್ನತ್ಯ, ಮಹೌನ್ನತ್ಯ. ಲೋಕ ಪ್ಲಸ್ ಏಕ, ಲೋಕೈಕ. ಮತ ಪ್ಲಸ್ ಐಕ್ಯ, ಮತೈಕ್ಯ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಒತ್ತಿ. ಆಗ ಮಾತ್ರ ನೀವು ಎಲ್ಲ ವಿಡಿಯೋನ ತಕ್ಷಣ ನೋಡೋಕ್ಕೆ ಸಾಧ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣವಾ? ನಮಸ್ತೆ.